ಯಾವ ವಾರ ತಲೆ ಸ್ನಾನ ಮಾಡಿದರೆ ಒಳ್ಳೆಯದಾಗುತ್ತೆ ಗೊತ್ತಾ? ಸ್ನೇಹಿತರೆ, ಇದು ಕೇಳುವುದಕ್ಕೆ ಆಶ್ಚರ್ಯ ಎನಿಸಿದರೂ ಕೂಡ ಕೆಲವೊಂದು ಸಮಯದಲ್ಲಿ ಇದನ್ನ ನಂಬಲೇಬೇಕು. ಹೌದು, ಹೆಂಗಸರು ತಲೆಸ್ನಾನ ಮಾಡಬೇಕಾದರೆ ಕೆಲವು ಕಟ್ಟುನಿಟ್ಟಿನ ಪಾಲನೆಗಳು ಅತ್ಯಗತ್ಯ. ಹಾಗಾದ್ರೆ ಬನ್ನಿ, ಮಹಿಳೆಯರು ಯಾವ ವಾರ ತಲೆ ಸ್ನಾನ ಮಾಡಿದರೆ ಅವರಿಗೆ ಹಾಗೂ ಅವರ ಕುಟುಂಬಕ್ಕೆ ಒಳ್ಳೆಯದಾಗುತ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಭಾನುವಾರ. ಸ್ನೇಹಿತರೆ, ಭಾನುವಾರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ಆ ದಿನ ತಲೆ ಸ್ನಾನ ಮಾಡುವುದು ಅತ್ಯಂತ ಮಂಗಳಕರವಾದ ದಿನ. ಆ ದಿನ ತಲೆ ಸ್ನಾನ ಮಾಡಿದರೆ ಯಾವುದೇ ಕೆಟ್ಟ ಘಟನೆಗಳು ಸಮಸ್ಯೆಗಳು ಉಂಟಾಗುವುದಿಲ್ಲ. ಸೋಮವಾರ. ಈ ದಿನ ಸ್ನಾನ ಮಾಡಿದರೆ ಕುಟುಂಬದಲ್ಲಿ ಕಲಹಗಳು, ಕಿರಿಕಿರಿಗಳು, ಜಗಳಗಳು ಉಂಟಾಗುತ್ತವೆ. ಮಂಗಳವಾರ. ಈ ದಿನ ಸ್ನಾನ ಮಾಡಿದರೆ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಏನೋ ಒಂದು ತರಹದ ಉಲ್ಲಾಸ, ಜೀವನದಲ್ಲಿ ಶಾಂತಿಯ ವಾತಾವರಣ ಸೃಷ್ಟಿಯಾಗುತ್ತೆ. ಬುಧವಾರ. ಈ ದಿನ ಸ್ನಾನ ಮಾಡಿದರೆ ಐಶ್ವರ್ಯ ಧನ ಪ್ರಾಪ್ತಿಯಾಗುವ ಲಕ್ಷಣಗಳು ಇರುತ್ತವೆ. ಗುರುವಾರ. ಈ ದಿನ ಸ್ನಾನ ಮಾಡಿದರೆ ಆರ್ಥಿಕ ಸಂಕಷ್ಟವನ್ನು ಎದುರಿಸಬೇಕಾಗುತ್ತದೆ, ಹಣಕಾಸಿನ ತೊಂದರೆಯನ್ನು ಎದುರಿಸಬೇಕಾಗುತ್ತದೆ. ಶುಕ್ರವಾರ. ಶುಕ್ರವಾರವು ಹೆಣ್ಣು ದೇವರ ವಾರವಾಗಿರುವುದರಿಂದ ಹೆಣ್ಣು ಮಕ್ಕಳು ತಲೆ ಸ್ನಾನ ಮಾಡಬಹುದು ಎಂದು ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ. ಈ ವಾರ ಕೂದಲು ತೊಳೆಯುವುದರಿಂದ ಹೆಣ್ಣು ಮಕ್ಕಳಿಗೆ ಆಯುಷ್ಯ ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಶನಿವಾರ. ಈ ವಾರ ತಲೆ ಸ್ನಾನ ಮಾಡಿದರೆ ಅದೃಷ್ಟ ಒಲಿಯುವ ಶುಭ ಸಂಕೇತ ಲಭಿಸುತ್ತದೆ. ಈ ದಿನದಂದು ತಲೆ ಸ್ನಾನ ಮಾಡಿದವರಿಗೆ ಆಯುಷ್ಯ ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಸ್ನೇಹಿತರೆ, ಇದೇ ತರಹದ ಒಳ್ಳೊಳ್ಳೆ ಮಾಹಿತಿಗಳಿಗೋಸ್ಕರ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ.